ವೆಲ್ಕಮ್ ಎವ್ರಿವನ್, ಡೇ ಒನ್ ಆಫ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಲ್ವಾ ನಿಮಗೆ? ಬಟ್ ನಿಮಗೇನು ಗೊತ್ತು? ಒಂದು ತರಕಾರಿ ಮಾರ್ಕೆಟ್ ಗೊತ್ತು, ಹೂವಿನ ಮಾರ್ಕೆಟ್ ಗೊತ್ತು. ತರಕಾರಿ ಮಾರ್ಕೆಟಿಗೆಲ್ಲ ಏನಕ್ಕೆ ಹೋಗಿರ್ತೀರಾ? ತರಕಾರಿ ತೊಗೊಳಕ್ಕೆ ಹೋಗಿರ್ತೀರಾ. ಹೂವಿನ ಮಾರ್ಕೆಟಿಗೆಲ್ಲ ಏನಕ್ಕೆ ಹೋಗಿರ್ತೀರಾ? ಹೂ ತೊಗೊಳಕ್ಕೆ ಹೋಗಿರ್ತೀರಾ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಬರ್ತಾರೆ ಜನ? ಒಂದು ಕಂಪ್ನಿ ಶೇರ್ನ ತೊಗೊಳಕ್ಕೆ ಅಥವಾ ಮಾರಕ್ಕೆ ಬರ್ತಾರೆ. ಸೊ ಶೇರ್ಸ್ ಅಂದರೆ ಏನು? ಶೇರ್ಸ್ ಅಂದರೆ ಪಾರ್ಟ್ ಆಫ್ ಓನರ್ಶಿಪ್ ಆಫ್ ಕಂಪ್ನಿ. ಅಂದರೆ ಆ ಕಂಪ್ನಿಯ ಓನರ್ಶಿಪ್ಪಲ್ಲಿ ನಿಮ್ಮದೊಂದು ಸಣ್ಣ ಭಾಗ ಇರುತ್ತೆ. ಅದು ಮೇ ಬಿ 0.001% ಕೂಡ ಆಗಿರ್ಬೋದು. ತೊಗೊಂಡ್ಮೇಲೆ ನೀವು ಶೇರ್ ಹೋಲ್ಡರ್ ಆಫ್ ದಿ ಕಂಪ್ನಿ ಆಗ್ತೀರಾ. ಸೊ ಈಗ ಒಂದು ಎಕ್ಸಾಂಪಲ್ ಹೇಳೋದಾದರೆ, ರಿಲಯನ್ಸ್ ಅನ್ನೋ ಕಂಪ್ನಿ ಶೇರ್ ಪ್ರೈಸು 1000 ರೂಪಾಯಿ ಇರುತ್ತೆ. ನೀವು ಒಂದು 10 ಶೇರ್ನ ತೊಗೊತೀರಾ ರಿಲಯನ್ಸ್ ಕಂಪ್ನಿದು. ಇಲ್ಲಿ ನಿಮ್ಮ ಅಮೌಂಟು 10,000 ಬಂಡವಾಳ ಆಗಿರುತ್ತೆ. ಸೊ ಈಗ ರಿಲಯನ್ಸು ಏನೋ ಲಾಭ ಮಾಡ್ತು, ಒಳ್ಳೆ ನ್ಯೂಸ್ ಬಂತು ಅಂತ ಒಂದು ವಾರದಲ್ಲಿ, ಒಂದು 7-8 ದಿವಸದಲ್ಲಿ ಶೇರ್ ಪ್ರೈಸು 1000 ರೂಪಾಯಿಂದ 1100 ರೂಪಾಯಿ ಹೋಗುತ್ತೆ. ಅಂದರೆ ನಿಮ್ಮ ಹತ್ರ ಇದ್ದ ಶೇರ್ ಎಷ್ಟು? 10. ಈಗ ನಿಮ್ಮ ಅಮೌಂಟ್ ಎಷ್ಟಾಗುತ್ತೆ? 11,000 ಆಗುತ್ತೆ. ಸೊ ಏನಾಯಿತು? 1,000 ಲಾಭ ಆಯಿತು. ಅದೇ ರೀತಿ ರಿಲಯನ್ಸ್ ಏನೋ ಲಾಸ್ ಮಾಡ್ತು, ಏನೋ ನೆಗೆಟಿವ್ ನ್ಯೂಸ್ ಬಂತು ಅಂತ 1000 ರೂಪಾಯಿಂದ 900 ರೂಪಾಯಿ ಬಿದ್ದುಬಿಡುತ್ತೆ. ಆವಾಗ ನಿಮ್ಮ ವ್ಯಾಲ್ಯೂ ಎಷ್ಟಾಗುತ್ತೆ? 9,000 ಆಯಿತು. ಇಲ್ಲೇನಾಗುತ್ತೆ? ನಿಮ್ಮ 1,000 ಅಮೌಂಟು ಲಾಸ್ ಆಗುತ್ತೆ. ಅದಕ್ಕೆ ಹೇಳೋದು, ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಯಾವ ಟೈಮಲ್ಲಿ ಮಾಡ್ತಿದ್ದೀರಾ, ಏನಕ್ಕೆ ಮಾಡ್ತಾಯಿದ್ದೀರಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳೋದು, ಏನೇ ಸ್ಟಾರ್ಟ್ ಮಾಡಿ ಕಲ್ತ್ಬಿಟ್ಟು ಸ್ಟಾರ್ಟ್ ಮಾಡಿ. ಸೊ ಇದೇ ರೀತಿ ಇನ್ನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.